ಅಜೋರ ಪ್ರಭಾವ, ಅನುಷ್ಠಾನ ಶಕ್ತಿ, ಶಿವಯೋಗದ ಶಕ್ತಿಯನ್ನು ನೋಡಿ ತೋಟಯ್ಯ ಅಂಥೇಳಿ ಒಬ್ಬವ ನಿಮಗೆ ಎಷ್ಟು ಬೇಕು ಅಷ್ಟು ಭೂಮಿ ತೊಗೊಂಡು ಬಿಡ್ರಿ ಅಂದಂತವ. ನಿಮಗೆ ಎಷ್ಟು ಬೇಕು ಅಷ್ಟು ತಗೋರಿ ಅಂದ್ರೆ ನಿನ್ನ ಮನಸ್ಸಿಗೆ ಎಷ್ಟೈತೆ ಅಷ್ಟ ಕೊಡಪ್ಪ ಅಂದ್ರೆ. ಅಜ್ಜವ್ರ ಭಾವನೆ ನೋಡ್ರಿ, ಕೇಳುವಾತ ಜಂಗಮನಲ್ಲ, ಬೇಡುವಾತ ಜಂಗಮನಲ್ಲ, ಬೇಡಿಸಿಕೊಂಬಾತ ಭಕ್ತನಲ್ಲ ಅಂತ. ನಿನ್ನ ಮನಸ್ಸಿಗೆ ಎಷ್ಟು ಇಚ್ಛೆ ಐತೆ ಅಷ್ಟೇ ಕೊಡಪ್ಪ ಅಂದ್ರೆ ಮುಂದವ ಏಟು ಕೊಟ್ಟು ಅದು ಕೊಟ್ಟಿದ್ದು ಯಾವುದು ಅಜ್ಜವರು ಹಾವೇರಿ ಹುಕ್ಕೇರಿ ಮಠಕ್ಕೆ ತಗೊಳ್ಳಿಲ್ಲ, ಮುಂದೆ ಏನಾಕತ್ತ ಅನ್ನೋದು ಹೇಳ್ತೇನೆ ನಿಮಗೆ ಅವ ಮೇಲೆ. ಹಿಂಗೆ ಒಂದಿನ ಶಿವಾನುಭವ ಮಾಡಾಕತ್ತಿದ್ರಂತ. ಸಂಜೆ 5 ಸುಮಾರು ಶಿವಾನುಭವ ಮಾಡಾಕತ್ತಿದ್ರು. ಮಾಡ್ಕೊತ ಏನಂದ್ರೆ, ನೋಡಪ್ಪ ನಿಮ್ಮ ಊರಾಗ ಇಬ್ಬರು ಜಗಳ ಮಾಡ್ಯಾರ, ಇಬ್ಬರು ತಲೆ ಹೊಡ್ಕೊಂಡು ಇಲ್ಲಿ ಬರ್ತಾರೆ ನೋಡ್ರಿ ಅಂದ್ರಿ. ಇವರು ಇಬ್ಬರು ತಲೆ ಹೊಡ್ಕೊಂಡು ಬರಾಕತ್ತಾರ. ಅವಾಗ ಶಿಷ್ಯಾಗ ಇಲ್ಕಲದ ಸಂಗಪ್ಪ ಹೋಗಿ ಒಂದಿಟ್ಟು ಔಷಧ ತೊಗೊಂಬೋಗಿ ಒಳಗಿನ ತೊಗೊಂಬಿಡ ತಿಕ್ಕದ ನಂದವು. ಇವರೆಲ್ಲ ಅಲ್ರಿ ಬುದ್ಧಿ, ಅಲ್ಲಿ ಜಗಳ ಆಗೈತಿ ಬಿಟ್ಟೈತಿ ನಿಮಗೆ ಹೆಂಗೆ ಗೊತ್ತು ಅಂತಂದ್ರೆ, ಸುಮ್ಮನೆ ಇರ್ನಿ ನೋಡ್ಬೇಕಾರ. ಈ ಕಡೆ ಸಂಗಪ್ಪೆಲ್ಲ ಔಷಧ ರೆಡಿ ಮಾಡ್ಕೊಂಬಂದು ತಂದಿಟ್ಟ 5 ನಿಮಿಷ ಆಗಿತ್ತು. ಇಬ್ಬರು ಜಗಳ ಮಾಡ್ಕೊಂಡು ತಲೆ ಹೊಡ್ಕೊಂಡು ಬಂದಿದ್ರು. ಅವ್ರು ಮುಂದೆ ನಿಂತರು. ಆಶ್ಚರ್ಯ ಆಯ್ತು ಎಲ್ರಿಗೆ. ಅಲ್ರಿ ಬುದ್ಧಿ, ಊರಾಗ ತಲೆ ಹೊಡ್ಕೊಂಡು ಜಗಳ ಮಾಡಿದವರು ಅಲ್ಲಿ ಅವ್ರದಾರ, ನೀವು ಇಲ್ಲಿ ಕೂತು ಶಿವಾನುಭವ ಹೇಳಾಕತ್ತೀರಿ, ಅಲ್ಲಿದು ನಿಮಗೆ ಇಲ್ಲಿ ಹೆಂಗೆ ಗೊತ್ತ್ರಿ ಅಂತ ಕೇಳೋಣ. ಹೇಳ್ತಾರಪ್ಪ, ನೋಡು ಈ ಲಿಂಗ ಪೂಜೆಯಿಂದ ಏನಾಗ್ತದಂತಂದ್ರೆ ಇದರ ಪ್ರಭಾವ ಎಲ್ಲಿವರೆಗೆ ಇರ್ತದಲ್ಲ, ಈ ಜಗತ್ತಿನೊಳಗೆ ಎಲ್ಲಿವರೆಗೆ ಇರ್ತದಲ್ಲ, ಆ ಎಲ್ಲ ಜಾಗದೊಳಗೆ ಏನು ಆಗ್ತೈತೆ ಅನ್ನೋದನ್ನು ಈ ಲಿಂಗಯ್ಯ ನಮ್ಮ ತಲೆಯೊಳಗೆ ಕೊಡ್ತಾನೆ, ಈ ಲಿಂಗಯ್ಯ ನಮಗೆ ತಿಳಿಸ್ತಾನೆ. ಅದಕ್ಕೆ ಲಿಂಗವನ್ನು ಹಾಕೋಬೇಕು ನೀವಾದರು ಅಂತೇಳಿ ಹೇಳಿದ್ರಂಥವ್ರು. ಮುಂದೆ ಅಜ್ಜವರು ನಿಡಗುಂದಿ ಕೊಪ್ಪದೊಳಗೆ ಭಾಳ ಅಂದ್ರೆ ಭಾಳ ಪವಾಡಗಳಾಗ್ಯಾವ. ರೋಣದ ತಾಲೂಕಿನೊಳಗೆ ಮುಗುಳಿ ಅನ್ನುವಂತಹ ಒಂದು ಗ್ರಾಮ ಬರ್ತದೆ. ಆ ಊರಿನೊಳಗೆ ಅಡವೆಪ್ಪ ಅಂಥೇಳಿ ಒಬ್ಬ ದೊಡ್ಡ ಭಕ್ತ, ಅಜ್ಜವ್ರಿಗೆ ಭಾಳ ಬೇಕಾದಂತಹ ಭಕ್ತ. ಆ ಭಕ್ತ ದಿನ ಬರ್ತಿದ್ದ ಹೋಗ್ತಿದ್ದ. ಅವನಿಗೆ ಒಬ್ಬ ಮಗ. ಆ ಮಗನಿಗೆ ಏನಾಗಿತ್ತು ಅಂದ್ರೆ ಮಲರೋಗ ಬಂದಿತ್ತು. ಅವನ ಮಲರೋಗ ಅಂತಂದ್ರೆ ಪೀಡಿಸ್ ಅಂತಾರೆ, ಗೊತ್ತೈತನ್ರಿ? ಆಗಿನ ಕಾಲದಾಗ ಪೀಡಿಸಿಗೆ ಯಾವುದಕ್ಕೂ ಔಷಧನೇ ಇರಲಿಲ್ಲ. ಈಗ ಬಂದವು. ಈಗಾದ್ರೂ ಪೀಡಿಸ್ ರೋಗಿಗಳಿಗೆ ಅದು ಆರಾಮಾಗಬೇಕಂದ್ರೆ 3 ವರ್ಷ 4 ವರ್ಷ ಗುಳಿಗೆ ಕೊಡ್ಬೇಕು. ಅದು ಆಯುರ್ವೇದನ ರೀ, ಮತ್ತು ಬೇರೆ ಯಾವುದೂ ಸಿಗಂಗಿಲ್ಲ. ಪೀಡಿಸ್ ರೋಗ ಹೋಗೋದೇ ಇಲ್ಲ. ಆದರೆ ಅವಂಗ ಪೀಡಿಸ್ ರೋಗ ಬಂದಿತ್ತು. ಎಲ್ಲ ಕಡೆ ತೋರಿಸಿ ಬಂದ್ರೂ ಕೂಡ ಆರಾಮಾಗಿದ್ದಿಲ್ಲ. ಅವಾಗ ಶುಭ ಸಜ್ಜರ ಹತ್ರ ಬಂದಂತ. ಅಜ್ಜರ ಹತ್ರ ಬಂದು ನಮಸ್ಕಾರ ಮಾಡೋಣ. ಯಾಕೆ ಪಾಡ್ವಿಯಪ್ಪ, ಯಾಕೆ ಮನುಷ್ಯಗೆ ಭಾಳ ನೋವು ಮಾಡ್ಕೊಂಡಿಲ್ಲ? ಯಪ್ಪ ನಿಮ್ಗೆ ಗೊತ್ತಿಲ್ಲಾರ್ದಿರ್ತತೇನ್ರಿ ಅಂದವ. ನಿಮಗೆ ಗೊತ್ತಾಯ್ತು ಬಿಡು, ಏನು ಟೆನ್ಷನ್ ಮಾಡ್ಕೋಬೇಡ, ಎಲ್ಲ ಆರಾಮಾಗುತ್ತೆ. ಒಂದು 2-3 ದಿವಸ ತಡಿ ಬರ್ತೀನಿ ಅಂದರು. ಆತವು. ಅಡವೆಪ್ಪ ಭಾಳ ಖುಷಿಪಟ್ಟ. ನಮ್ಮಪ್ಪ ನಾವು ಧಾರವಾಡಕ್ಕೆ ಹೋಗ್ಯೆವು, ಹುಬ್ಳಿಗೆ ಹೋಗ್ಯೆವು, ಬೆಂಗಳೂರು ಹೋಗ್ಯೆವು, ಮುಂಬೈಗೆ ಹೋಗ್ಯೆವು, ಹೈದರಾಬಾದಕ್ಕೆ ಹೋಗ್ಯೆವು. ಎಲ್ಲಿ ಹೋದ್ರೂ ಆರಾಮಾಗಿಲ್ಲ. ಇರಾವ ನನಗೊಬ್ಬ ಮಗ, ಅವನಿಗೆ ಆರಾಮಾಗ್ತದಂತೇಳಿ ಭಾಳ ಖುಷಿಪಟ್ಟ. ಅಜ್ಜವರು 3 ದಿನ ಆದ ಮ್ಯಾಗ ಇಲ್ಕಲದ ಸಂಗಪ್ಪನ ಕರ್ಕೊಂಡು ಮುಗುಳಿಗೆ ಹೋದ್ರಂತ. ರೋಣ ತಾಲೂಕು ಮುಗುಳಿಗೆ ಹೋದರು. ಬರೋಣ ಅಜ್ಜರ ಪಾದಕ್ಕೆ ನೀರು ಹಾಕಿದ, ಒಳಗೆ ಕರ್ಕೊಂಡ, ಕುಂಡ್ರಿಸಿ ಮಗ ಮಕ್ಕೊಂಡಾನ. ಪೂರ್ತಿ ಮುಖ ಎಲ್ಲ ಹೊಳಿಬಿಟ್ಟೈತಿ. ನಿಶಕ್ತನಾಗಿ ಬಿದ್ದಾನ. ಏನು ಮಾಡಿದರು ಅಂತಂದ್ರೆ, ಅಜ್ಜವರು ತಮ್ಮ ಜೋಳಿಗೆ ಒಳಗಿರುವಂತಹ ಕಲ್ಪಭಸ್ಮ ಹೆಂಗಿರ್ತದೆ ಗೊತ್ತಾ ನಿಮ್ಗೆ? ವಿಭೂತಿಯೊಳಗೆ ಸಾದಾ ಭಸ್ಮ ಈಗ ನಿಮಗೆಲ್ಲ ಕೊಡ್ತಾರೆ ನೋಡ್ರಿ ಶಿವ ಮಂದಿರದ, ಅದು ಸಾದಾ ಭಸ್ಮ. ಕ್ರಿಯಾಭಸ್ಮ ಅಂತಂದ್ರೆ ಈಗ ಸಾದಾ ಭಸ್ಮಗಳು 10 ಸಲ 10 ಸಾದಾ ಭಸ್ಮಗಳನ್ನ ಫಿಲ್ಟರ್ ಮಾಡಿದ್ಮ್ಯಾಗ 1 ಕ್ರಿಯಾಭಸ್ಮ ತಯಾರಾಗ್ತದೆ. ಅದು ಕ್ರಿಯಾಭಸ್ಮ ಅಂತಾರೆ. ಇದರೊಳಗೆ ಕಲ್ಪಭಸ್ಮ ಅಂತೇಳಿ ಹೆಂಗಿರ್ತದಂದ್ರೆ 9 ತಳಿಯ ಆಕಳುಗಳನ್ನ ಅವಕ್ಕೆ ದೀಕ್ಷಾ ಕೊಟ್ಟು
ಲಿಂಗ ಕಟ್ಟಿ ದಿನಾ ಬೆಳಗ್ಗೆ ಅದು ಜಳಕ ಮಾಡಿಸ್ಬೇಕು, ಅವಕ್ಕೆ ಲಿಂಗ ಕಟ್ಟಬೇಕು, ವಿಭೂತಿ ಹಚ್ಚಿಸ್ಬೇಕು. ಅದಾದ ಮ್ಯಾಗ ಅವಕ್ಕೆ ಮೇವು ಹಾಕಬೇಕು. ಅವು ತಿಂದ ಮೇಲೆ ಏನು ಸಗಣಿ ಇರ್ತದಲ್ಲ, ಆ ಸಗಣಿಯನ್ನು ಹಿಡ್ಕೊಳ್ಳುವಂಥ ಪೂರ್ತಿ ಮಡಿಯಾಗಿನೇ ಇರ್ಬೇಕವ, ಸುಮ್ಮನೆ ಅಲ್ಲ. ಎನಿ ಟೈಮ್ ಮಡಿ. ಅವ್ದು ಏನು ಸಗಣಿ ಹಾಕ್ತೈತೆ ಅಂದ ತಕ್ಷಣ ಹೋಗಿ ಬುಟ್ಟಿ ಹಿಡಿಬೇಕು. ಸಗಣಿ ಕೆಳಗೆ ಬೀಳಂಗಿಲ್ಲ ಸಗಣಿ. ಇನ್ನೂ ಭೂಮಿಗೆ ಬೀಳ್ತತನ ನಾ ಬುಟ್ಟಿ ಹಿಡಿಯೋದು. ಆ ಸಗಣಿ ತಗೊಂಡು ಬಂದು ಅದನ್ನು ಸುಟ್ಟಿದ ಮೇಲೆ ಅದಕ್ಕೆ ಗುರುವಿನ ಪಾದೋದಕವನ್ನು ಸಿಂಬಡಿಸಿದ ಮ್ಯಾಗ ಅದಕ್ಕೆ ಕಲ್ಪ ಭಸ್ಮ ಆಗ್ತದೆ. ಎಷ್ಟು ನೋಡ್ರಿ ಶಕ್ತಿ, ಎಷ್ಟು ದೊಡ್ಡದೈತದು. ಒಂದು ಈಟ ಭಸ್ಮ ಆಗ್ಬೇಕಂದ್ರೆ ಅದ್ರೊಳಗೆ ಭಾಳ ತಾಕತ್ತೈತಿ. ನಮಗೆಲ್ಲ ಮಂದಿರದಾಗಿತ್ತು ಕೊಟ್ಟಿದ್ರು. ಅದನ್ನು ಬಾಯಾಗ ಹಾಕ್ಕೊಂಡ್ರೆ 5 ನಿಮಿಷ ಮಾತಾಡಬೇಡ್ರಿ ಅಂತಿದ್ರು. ನೆಲಕ್ಕನ ಹತ್ತಿರಂಗಲ್ಲ ಅದು ಭಸ್ಮ. ಅಂಥ ವಿಭೂತಿಯನ್ನು ಅವ್ರು ತೊಗೊಂಡು ಹೋಗಿದ್ದರು. ಶಿವಸ್ಸು ಅಜ್ಜೋರು ಆ ಎಲ್ಲ ವಿಭೂತಿಯನ್ನು ಕೈಗೆ ಹಚ್ಕೊಂಡು ಆ ಹುಡುಗನ ಮೈ ತುಂಬ ಹಚ್ಚಿದ್ರಂತೆ. ಹಚ್ಚಿ ಅವನ ಬಾಯಿ ಒಳಗೆ ಒಂದಿಷ್ಟು ಅಜ್ಜೋರು ಪಾದೋದಕವನ್ನು ಹಾಕಿದರು. ಪಾದೋದಕವನ್ನು ಹಾಕಿ ಒಂದು 5 ನಿಮಿಷ ಸುಮ್ಮನೆ ಕೂತ್ರಂತ. ಆ ಹುಡುಗಿ ಏನು ನಿಶಕ್ತನಾಗಿ ಮಲ್ಕೊಂಡಿದ್ದಲ್ಲ, ಎದ್ದು ಕೂತು ಅಜ್ಜವ್ರಿಗೆ ನಮಸ್ಕಾರ ಮಾಡಿ, ಅಪ್ಪೋರ ನನಗೆ ಭಾಳ ಆರಾಮ ಅನಿಸೈತೆ ನೋಡ್ರಿ, ಹಿಂದೆ ಯಾವತ್ತೂ ನನಗೆ ಆರಾಮ ಅನಿಸಿದ್ದಿಲ್ಲ, ಇವತ್ತು ಭಾಳ ಆರಾಮ ಅನಿಸ್ ನೋಡ್ರಿ ಅಂತೇಳಿ ಸಾಷ್ಟಾಂಗ ನಮಸ್ಕಾರವನ್ನು ಹಾಕಿದಂತ. ಇದು ಆಯುರ್ವೇದ ಶಕ್ತಿಗಿಂತನೂ ಅಜ್ಜವರ ಹಸ್ತಶಕ್ತಿ ಭಾಳ ದೊಡ್ಡದಿತ್ತು. ಹಸ್ತಪುರುಷ, ವಾಕ್ಪುರುಷ. ಏನು ಮುಟ್ಟಿರ್ತಾರಲ್ಲ ಅದು ಬಂಗಾರ, ರೋಗ ನಿರೋಧವನ್ನು ಮಾಡುವಂಥದ್ದು. ಏನು ಮುಟ್ಟಿರ್ತಾರಲ್ಲ ಅದು ಮನುಷ್ಯ ಇದ್ದವನನ್ನು ಮಹಾದೇವನನ್ನು ಮಾಡುವಂತಹ ಶಕ್ತಿ ಶಿವಸು ಮಹಾಸ್ವಾಮಿಗಳಿಗಿತ್ತು. ಹಿಂಗೆ ಹೊಳ್ಳಿ ನಿಡಗುಂದಿ ಕೊಪ್ಪಕ್ಕೆ ಬರ್ತಾರೆ. ಭಾಳ ದಿವ್ಸಕ್ಕೆ ಶಿವಯೋಗ ಮಂದಿರ ಹಾವೇರಿಯನ್ನು ಸುತ್ತಿ ಬರೋದ್ರಾಗ ದಿನ ಭಾಳ ಆಯ್ತು. ನಿಡಗುಂದಿ ಕೊಪ್ಪಕ್ಕೆ ಬರೋಣ ನೋಡ್ತಾರೆ. ನಿಡಗುಂದಿ ಕೊಪ್ಪದಾಗ ಎಲ್ಲ ಬಾವಿಗಳು ಒಣಗ್ಯಾವ, ಕೆರಿ ಒಣಗಿದ್ದು, ಹಳ್ಳು ಒಣಗಿದ್ದು, ಗಿಡ ಗಂಟಿಗಳು ಒಣಗ್ಯಾವ, ದನಕರಗಳ ಹೊಟ್ಟಿ ಬೆನ್ನಿಗೆ ಹತ್ತೈತಿ. ಎಲ್ಲ ದನ ಕರ ಹೋಗಿ ಎಲ್ಲಿ ತೆಗ್ಗಿರ್ತೈತಿ, ಎಲ್ಲಿ ಕೆರಿ ಇರ್ತೈತಿ, ಬಿಸಿಲಿಗೆ ತ್ರಾಸಾಗಬಾರ್ದಂತೇಳಿ ಎಲ್ಲೋ 2-3 ಬಗಸಿ ಇರುವಂಥ ನೀರಿದ್ದಲ್ಲಿ ಹೋಗಿ ಮಲ್ಕೊಂಡಿದ್ದು. ಇಡೀ ಊರು ಜನ, ನಿಡಗುಂದಿ ಕೊಪ್ಪ ಜನ, ಇಡೀ ಊರು ಜನ ಬಂತು. ಅಜ್ಜವ್ರ ಮುಂದೆ ಬಂದು ನಮಸ್ಕಾರ ಮಾಡಿ ಕಣ್ಣೀರು ಹಾಕಕತ್ತು. ಯಾಕೆ ಅಳ್ತೀರಿಪ್ಪ, ಯಾಕೆ ಅಳ್ತೀರಿ? ಇಲ್ರಿಪ್ಪ, ವರ್ಷ ಆಗಿ ಮ್ಯಾಗ 2 ತಿಂಗಳಾಗಕತ್ತು, ತಾವು ದಯಮಾಡಿಸಿಲ್ಲ. ಊರಾಗ ಒಟ್ಟ ಮಳೆ ಇಲ್ಲ ಅಂದರೆ ಬೆಳೆ ಇಲ್ಲ, ಮಳೆ ಇಲ್ಲ, ನೀರಿಲ್ಲ, ಕುಡಿಯಾಕೆ ನೀರಿಲ್ಲ, ಅಡುಗೆ ಮಾಡಕ್ಕೆ ನೀರಿಲ್ಲ, ಮತ್ತು ಬಿತ್ತಾಕೂ ನೀರಿಲ್ಲ, ಇನ್ನು ದನಗಳಿಗೂ ನೀರಿಲ್ಲ. ಭಾಳ ತೊಂದರೆ ಆಗೈತ್ರಪ್ಪ. ದಯಮಾಡಿ ತಾವು ಹೆಂಗಾರ ಮಾಡಿ ಮಳೆ ಬರೆಸ್ಬೇಕ್ರಿಪ್ಪ ಅಂದರು. ಇಡೀ ಊರೇ ಸಾಷ್ಟಾಂಗ ಹಾಕ್ತು. ಎಲ್ಲ ಇಡೀ ಊರು ಜನರು ಒಂದು ಕಡೆ ಕುಂಡ್ರಿಸ್ಯಾರ, ತಾವು ಒಂದು ಕಡೆ ಗದ್ಗೆ ಹಾಕ್ಕೊಂಡು ಕೂತ್ರು. ಹೇಳ್ತಾರೆ, ನೋಡ್ರಿಪ್ಪ, ನೀವೇನು ಕೆರೆ ದಂಡಿಗೋ, ಹಳ್ಳದ ದಂಡಿಗೋ, ಬಾವಿ ದಂಡಿಗೋ ಏನು ದನಕರಗಳನ್ನು ಕಟ್ಟಿರಲ್ಲ, ಅವನ್ನೆಲ್ಲ ಕರ್ಕೊಂಡು ಬಂದು ನಿಮ್ಮ ಮನೆ ಮುಂದೆ ಇಟ್ಕೋರಿ. ಇವ್ರಂದ್ರೆ ಅಜ್ಜರು, ಅಲ್ಲ ಅವು ಬಾಯಾರಿಕೆ ಆಕತಿ, ಬಿಸಿಲಾಗ ತ್ರಾಸ ಆಕೈತೆ ಅಂತೇಳಿ ಕೆರೆ ದಂಡಿಗೆ, ಹಳ್ಳ ದಂಡಿಗೆ ಹೋಗಿ ಕಟ್ಟು ಬಂದೆವು. ಮತ್ತು ಇವರೆಲ್ಲ ಹಿಂಗೆ ಕರ್ಕೊಂಡು ಬಂದಿರ್ತಾರೆ ಅಂತಂದ್ರೆ ಈ ಕಡೆ ತೊಗೊಂಡು ಬಂದು ಕಟ್ಟು ಅಂತಾರಂದ್ರೆ ಹೆಂಗೋ ಅಂದ್ರು. ಹೇಳು ಮತ್ತೆ ಕೇಳ್ರಿ. ಕರ್ಕೊಂಬಂದು ಮನೆ ಮುಂದೆ ಕಟ್ಟಿದ್ರು. ಕಟ್ಟಿ 1 ತಾಸು ಕಣ್ಣು ಮುಚ್ಚಿ ಸುಮ್ಮನೆ ಕೂತ್ರಂತ. 2ನೇ ತಾಸಿಗೆ ಮಳೆ ಆಯಿತು. ಹಿಂಗೆ ಮಳೆ ಆತಲ್ಲ, 2 ವರ್ಷ ಆಗಲಾರ್ದಂತಹ ಮಳೆ ಅವತ್ತು ಒಂದೇ ದಿನ ಮಳೆ ಆದರೆ ಇಡೀ ನಿಡುಗುಂದಿ ಕೊಪ್ಪದಾಗಿರುವಂಥ ಎಲ್ಲ ಹಳ್ಳ ಕೊಳ್ಳ ಬಾವಿ ಎಲ್ಲವೂ ತುಂಬಿದ್ದು ಅಂತ. ಇವರೇನು ದನಕ್ಕೆ ಕಟ್ಟಬೇಕಂತೇಳಿ ಗೂಟ ಬಡಿದ್ರು, ಅವೆಲ್ಲ ತುಂಬಿ ಹೋಗಿದ್ದು. ಎದಕ್ಕೆ ಕರ್ಕೊಂಡು ಬಂದರು ದನಗಳನ್ನು? ಎಲ್ಲಿ ಹಳದಾಗ ಕೊಚ್ಕೊಂಡು ಹೋದು ಅಂದ್ರೆ ಮೊದಲು ದನಗಳ ರಕ್ಷಣೆ ಮಾಡ್ಬೇಕು. ಜೀವದ ರಕ್ಷಣೆ ಗುರುವಿನ ಕರ್ತವ್ಯ. ಎಷ್ಟು ವಿಶೇಷ ನೋಡ್ರಿ. ಅಜ್ಜೋರು ಶಕ್ತಿ. ಅವರು ಒಂದು ಸಲ ಮನಸ್ಸು ಮಾಡಿದರೆ ಪಂಚಭೂತಗಳು ಕೂಡ ಮಾತು ಕೇಳ್ತಿದ್ದು. ಹಿಂಗೆ ಹೇಳಿದ್ರಂತ. ಈಗೂ ಕೂಡ ಅಲ್ಲಿ ಒಂದು ಸಿದ್ಧಾಂತ ಇದೆ ನೋಡ್ರಿ. ಇನ್ನು ಮುಂದೆ ಯಾವತ್ತೂ ನಿಮಗೆ ಮಳೆ
ಬರೋದಿಲ್ಲೋ, ಯಾವತ್ತು ಮಳೆ ಬರೋದಿಲ್ಲೋ, ಇಲ್ಲಿ ಒಂದು ನಾ ಕೂತ ಜಾಗದಲ್ಲೂ ಒಂದು ಕಾಯಿ ಹುಗಿಬೇಕು, ಅದಕ್ಕೆ ಪೂಜೆ ಮಾಡಬೇಕು, ನೀವು 2-3 ದಿನದಾಗ ಮಳೆ ಬರ್ತೈತಿ ಅಂತ ಹೇಳ್ಯಾರ. ಈಗೂ ಕೂಡ ಅದೇ ಜಾಗದೊಳಗೆ ಯಾವ ವರ್ಷ ಮಳೆ ಆಗೋದಿಲ್ಲ, ನಿಡಗುಂದಿ ಕೊಪ್ಪ ಜನ ಹೋಗ್ತದೆ, ಅದು ಕಾಯಿ ಹೊಡಿತಾರೆ, ಅದು ಕಾಯಿ ಹಾಕ್ತಾರೆ, 2-3 ದಿನದಾಗ ಮಳೆ ಆಗ್ತೈತೆ ಅನ್ನುವಂತಹ ಸಿದ್ಧಾಂತ ಈಗೂ ಐತಿ. ಇದು ಶಿವಬಸವಜ್ಜವರು ಒಂದು ಪವಾಡದ ಶಕ್ತಿ ಅನ್ನೋದನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕು ಅನ್ನುವಂತಹ ಮಾತನ್ನು ತಮಗೆಲ್ಲರಿಗೂ ಹೇಳಿ, ಅವ್ರ ಶಕ್ತಿ ಎಷ್ಟು ಹೇಳಿದ್ರೂ ಕೂಡ ಕಮ್ಮಿನೇ. ಇಂತಹ ಒಂದು ಬಹಳ ಪವಾಡಗಳನ್ನು ಮಾಡ್ತಾ ಬಂದರು. ಅತಿ ಹೆಚ್ಚು ಪವಾಡ ಮಾಡಿದ್ದ ನಿಡಗುಂದಿ ಕೊಪ್ಪ ಶಿವಯೋಗ ಮಂದಿರ, ರೋಣ ತಾಲೂಕು ಜಕ್ಕಲಿ ಒಳಗೆ. ಈಗ ನಿಡಗುಂದಿ ಕೊಪ್ಪದಾಗ ಭಾಳ ಜನ ಇದನ್ನೆಲ್ಲ ಪ್ರಭಾವ ನೋಡಿ ಭಾಳ ಜನ ಭೂಮಿ ದಾನ ಮಾಡಿದ್ರು, ಭಾಳ ದೊಡ್ಡ ದೊಡ್ಡ ಆಸ್ತಿ ಭೂಮಿ ದಾನ ಮಾಡಿದ್ರಂತ. ಈ ಬಸನಗೌಡ ಪಾಟೀಲ್ ಅವರು ಅವಾಗ 6 ಕೂರಿಗೆ ಅಂದ್ರೆ ಎಷ್ಟು ಗೊತ್ತನ್ರಿ? 1 ಕೂರಿಗೆಗೆ 4 ಎಕರೆ ಹೊಲ. ಹೌದಲ್ರಿ? 1 ಕೂರಿಗೆ ಅಂದ್ರೆ 4 ಎಕರೆ. ನಮ್ಮ ಕಡೆ ಇತ್ತು, ಮತ್ತು ಒಂದೊಂದು ಕಡೆ ಬದಲು 1 ಕೂರಿಗೆ ಅಂದ್ರೆ 4 ಎಕರೆ ಹೊಲ. ಅವಾಗ ಬಸನಗೌಡ್ರ ಪಾಟೀಲ್ ಅವರು 6 ಕೂರಿಗೆ ಹೊಲ, 4 24 ಎಕರೆ ಕೊಟ್ಟರು. ಕಟ್ಟೆಪ್ಪ ಸರ್ವಿ ಅವರು 4 ಕೂರಿಗೆ 4 ಎಷ್ಟು ರೀ? 16 ಎಕರೆ ಹೊಲ ಕೊಟ್ಟರು. ಮುಂದೆ ಕರಿಯಪ್ಪ ಸರ್ವಿ ಅವರು 1 ಕೂರಿಗೆ 4 ಎಕರೆ ಹೊಲ ಕೊಟ್ಟರು. ಮತ್ತು ಫಕೀರಪ್ಪ ಸೊಪ್ಪಿಯವರು 3 ಕೂರಿಗೆ ಹೊಲ ಕೊಟ್ಟರು. ಎಲ್ಲ ಕೂಡಿ ಎಷ್ಟಾಯ್ತು? 24 16 ಇಲ್ಲಿ ಎಷ್ಟಾಯ್ತು ರೀ? 42 ಮತ್ತು 3 12 ಎಲ್ಲ ಕೂಡ್ಕೊಂಡು, ಮತ್ತು ತೋಟಪ್ಪ ಅನ್ನುವಂತಹ ಒಬ್ಬ ವ್ಯಕ್ತಿ ಕೊಟ್ಟಿರುವ ದಾನವನ್ನು ಹಿಡ್ಕೊಂಡು 80 ಎಕರೆ ಹೊಲವನ್ನು ಕೊಡ್ತಾರಂತೆ. ಆ 80 ಎಕರೆ ಹೊಲ ಶಿವಬಸವ ಅಜ್ಜವ್ರಿಗೆ ಕೊಟ್ಟರೆ, ಶಿವಬಸವ ಅಜ್ಜವರು ಈಗೂ ಕೂಡ ಅವತ್ತವರು ಮಾಡಿರುವ ಅನುಷ್ಠಾನಕ್ಕೆ, ತಪಸ್ಸಿಗೆ ಭಾಳ ಆಸ್ತಿ ಬಂದೈತಿ, ಭಾಳ ಬಂಗಾರ ಬಂದೈತಿ, ಭಾಳ ದನ ಬಂದೈತಿ, ಭಾಳ ಧಾನ್ಯ ಬಂದವು. ಅವನ್ನೆಲ್ಲ ತಗೊಂಡು ಬಂದು ಹಾವೇರಿ ಹುಕ್ಕೇರಿ ಮಠಕ್ಕೆ ಏನರ ಹಾಕಿದ್ರಪ್ಪ ಅಂತಂದ್ರೆ ನಿಮಗೆ ಆಶ್ಚರ್ಯ ಹೇಳ್ತೀನಿ. ಈಗೇನು ದೊಡ್ಡ ದೊಡ್ಡ ಮಠಗಳು ನೋಡ್ತೇವಲ್ಲ, ಹಾವೇರಿ ಹುಕ್ಕೇರಿ ಮಠದೊಳಗೆ ಇದಕ್ಕಿಂತನೂ ಈಗ ಭಾಳ ದೊಡ್ಡ ಶ್ರೀಮಂತ ಮಠ, ಇದಕ್ಕಿಂತನೂ 15-20 ಪಟ್ಟು ಶ್ರೀಮಂತ ಇರ್ತಿತ್ತು ಅದು ಮಠ. ಆದರೆ ಶಿವಬಸವ ಅಜ್ಜವ್ರ ತ್ಯಾಗ ಎಂಥದ್ದು ಅಂತಂದರೆ, ನಮ್ಮಪ್ಪ ಕುಮಾರಪ್ಪ ಶಿವಯೋಗ ಮಂದಿರದ ಸಲುವಾಗಿ ದುಡಿಯಾಕತ್ತಾನ, ಸಮಾಜದ ಸಲುವಾಗಿ ದುಡಿಯಾಕತ್ತಾನ. ಈ ಮಠ ಈ ಹೊಲವನ್ನು ನನ್ನ ಮಠಕ್ಕೆ ಮಾಡ್ಕೊಂಡ್ರೆ ನಾ ಸ್ವಾರ್ಥಿ ಆಗ್ತೀನಿ ಅಂತೇಳಿ, ಇದು ಯಾವುದೂ ಬೇಡ ಅಂತೇಳಿ ಅವತ್ತು ತಮ್ಮ ಹೆಸರಲ್ಲೇ ಮಾಡ್ಕೊಳ್ಳಿಲ್ಲ. ಮುಂದೆ ಕುಮಾರಸ್ವಾಮಿಗಳನ್ನ ಕರೆಸಿದ್ರಂತ. ಇಷ್ಟೆಲ್ಲ ದಾನ ಮಾಡ್ಯಾರ, ಕುಮಾರಸ್ವಾಮಿಗಳನ್ನ ಕರೆಸಿ ಕುಂಡ್ರಿಸಿ ಯಾಕ್ರಪ್ಪ ಹಿಂಗೆ ಕರೆದ್ರಿ ಅಂದ್ರು. ಎಲ್ಲರೂ ಹಿರಿಯರು ಕುಡ್ಯಾರ, ಎಲ್ಲರೂ ಕುಡ್ಯಾರ. ಶಿವಬಸವ ಅಜ್ಜರು ಹೇಳ್ತಾರೆ, ಅಪ್ಪವ್ರ ಇಡೀ 3 ಜನ 80 ಎಕರೆ ಹೊಲ ಕೊಟ್ಟೈತಿ, ಇಲ್ಲೊಂದು ಮಠ ಕಟ್ಟಬೇಕು ಅನ್ನೋದು ಸಂಕಲ್ಪ ಮಾಡೇವು. ಆತಲ್ಲ, ಬಹಳ ಚಲೋ ಆತಲ್ರಿ ಅಂದು. ಆದರೆ ಈ ಮಠ ಹಾವೇರಿ ಹುಕ್ಕೇರಿ ಮಠಕ್ಕೆ ಸಂಬಂಧ ಇಲ್ರಿಪ್ಪ. ಹಂಗ್ರಿ ಶಿವಬಸವ ಅಜ್ಜರ ಅಂದ್ರೆ ಕುಮಾರಜ್ಜರು. ಹೌದ್ರಪ್ಪ, ಮತ್ತು ಏನು ಮಾಡೋದು ಇದನ್ನು ಅಂತಂದ್ರೆ, ಅವಾಗ ಅಪ್ಪೋರ ಇನ್ನು ಮುಂದೆ ಈ ನಿಡಗುಂದಿ ಕೊಪ್ಪದಾಗಿರುವಂತಹ ಮಠ ಇದು ಹಾವೇರಿ ಹುಕ್ಕೇರಿ ಮಠಕ್ಕೆ ಸಂಬಂಧ ಅಲ್ಲ, ಮಧ್ವೀರ ಶೈವ ಶಿವಯೋಗ ಮಂದಿರ ಸಂಸ್ಥೆಯ ಶಾಖಾ ಮಠ ಅಂತ ತಿಳ್ಕೊಂಡು ಇದು ಶಿವಯೋಗ ಮಂದಿರಕ್ಕೆ ಸಮರ್ಪಣೆ ಆಗಬೇಕು ಅನ್ನುವಂಥದ್ದನ್ನು ಹೇಳ್ತಾರೆ. ಅಂಥ ತ್ಯಾಗ್ರಿ. ನಮ್ಮ ಅವ್ವನ ಆಸ್ತಿನ ನಾವು ಯಾರಿಗೆ ಮಂದಿಗೆ ಬಿಟ್ಟು ಕೊಡಂಗಲ್ಲ. ಹೌದಲ್ಲ? ಎಷ್ಟು ಜಗಳ ಆಡ್ತೇವೆ. ನಮ್ಮ ಅಕ್ಕನ ಆಸ್ತಿನ ನಾವು ಬಿಟ್ಟು ಕೊಡಂಗಿಲ್ಲ. ಎಷ್ಟು ಜಗಳ ಆಡ್ತೇವೆ. ಒಂದಲ್ಲ ಎರಡಲ್ಲ 80 ಎಕರೆ ಹೊಲ, ಸಾವಿರಾರು, ಈಗ ಅದು ಕೋಟ್ಯಾನುಗಟ್ಟಲೆ, ಈಗೂ ಮಳೆ ಬರ್ತದೆ, ಕೋಟ್ಯಾನುಗಟ್ಟಲೆ ಬೆಲೆ ಬಾಳುವಂತಹ ಜಾಗ. ಇವತ್ತು ಹುಕ್ಕೇರಿ ಮಠಕ್ಕೆ ಇದ್ದಿತ್ತಂದ್ರೆ ಶ್ರೀಮಂತ, ಇದಕ್ಕಿಂತನೂ ಶ್ರೀಮಂತ ಆಗ್ತಿತ್ತು. ಆದರೆ ಅಜ್ಜವರು ಸ್ವಾರ್ಥಿಗಳಾಗಲಾರ್ದೆ ಸಮಾಜ ಸೇವೆಗಾಗಿ ನಿಸ್ವಾರ್ಥಿಗಳಾದರು. ಅದಕ್ಕೆ ಇವತ್ತು ನಮ್ಮ ಶಿವಯೋಗ ಮಂದಿರದ ಮಹಾತಾಯಿಯಾದರು. ಅದು ಶಿವಯೋಗಿಗಳ ತ್ಯಾಗದ ಭಾವ ಅನ್ನೋದನ್ನು ತಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕು.